ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಛಾಯಾಪುತ್ರ ಟೆಕ್. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಏನ್ ತೋರ್ಸಕ್ ಹೋಗಿದೀವಿ ಅಂದ್ರೆ C1CB ಹೆಂಗ್ ವರ್ಕ್ ಆಗುತ್ತೆ ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ತೋರ್ಸ್ಕೊಡ್ತೀವಿ. ಇದು C1CB ಏನಪ್ಪಾ ಅಂತಂದ್ರೆ ಇದು ಜಸ್ಟ್ ಮಿನಿ ವೈಫೈ ಕ್ಯಾಮ್ರಾ. ಇದು ಪರ್ಟಿಕ್ಯುಲರ್ ಆಗಿ ಮನೆಯಲ್ಲಿ ಯೂಸ್ ಮಾಡೋಂಥದ್ದು. ಇದು 180 ಡಿಗ್ರಿ ಆಂಗಲ್ ಅಲ್ಲಿ ರೊಟೇಟ್ ಆಗುತ್ತೆ. ಈ ಕ್ಯಾಮ್ರಾದಲ್ಲಿ ಏನೇನ್ ಫೀಚರ್ಸ್ ಇದೆ ಅಂತ ಅಂದ್ರೆ ನಿಮ್ಗೆ ಮೋಷನ್ ಡಿಟೆಕ್ಷನ್ ಇರುತ್ತೆ, ಆಟೋಮೆಟಿಕ್ ಆಗಿ ಅದು ಯಾರಾದ್ರೂ ಮೂವ್ಮೆಂಟ್ ಆದ ತಕ್ಷಣ ನಿಮ್ಗೆ ಕ್ಯಾಪ್ಚರ್ ಆಗುತ್ತೆ. ಮತ್ತೆ 2 ವೇ ಟಾಕ್ ಇರುತ್ತೆ. ಇದೇನ್ 2 ವೇ ಟಾಕ್ ಅಂತಂದ್ರೆ ನಿಮ್ಗೆ ಈಗ ಕ್ಯಾಮ್ರಾದಲ್ಲಿ ಮಾತಾಡಿರೋದು ನಿಮ್ ಫೋನಲ್ಲಿ ಮಾತಾಡಬಹುದು, ಫೋನಲ್ಲಿ ಮಾತಾಡಿದ್ದು ಮತ್ತೆ ಕ್ಯಾಮ್ರಾದಿಂದ ಮತ್ತೆ ರಿಟರ್ನ್ ಮಾತಾಡ್ಕೋಬಹುದು. ಮತ್ತೆ ಇದ್ರಲ್ಲಿ ನೈಟ್ ವ್ಯೂ ಇರುತ್ತೆ, ಅಂದ್ರೆ ಇವಾಗ ಕತ್ಲೆ ಆದ ತಕ್ಷಣ ಕ್ಯಾಮ್ರಾದಿಂದಾನೇ ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗುತ್ತೆ. ಇದನ್ನ ನೀವು ಔಟ್ ಆಫ್ ಕಂಟ್ರಿ ಹೋದ್ರು ನೋಡ್ಕೋಬಹುದು. ಆದ್ರೆ ಇದು ಮೇನ್ ಆಗಿ ವರ್ಕ್ ಆಗೋದು ವೈಫೈ ಇಂದ ಮಾತ್ರ. ವೈಫೈ ಅಕಸ್ಮಾತ್ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಇದು ಆಫ್ಲೈನ್ ಅಂತ ತೋರಿಸ್ಬಿಡುತ್ತೆ. ಮತ್ತೆ ನಿಮ್ಗೆ ಜಾಸ್ತಿ ಸ್ಟೋರೇಜ್ ಬೇಕಂತಂದ್ರೆ ಕ್ಲೌಡ್ ಪರ್ಚೇಸ್ ಮಾಡ್ಕೊಂಡು ನೋಡ್ಕೋಬಹುದು. ಇಲ್ಲ ಅಂತಂದ್ರೆ ನಮ್ಗೆ ಮೆಮೊರಿ ಕಾರ್ಡ್ ಬರುತ್ತೆ 128GB ಇಂದ 256GB ವರೆಗೂ ಬರುತ್ತೆ, ಅದರಿಂದ ನೋಡ್ಕೋಬಹುದು. ಈ ಕ್ಯಾಮ್ರಾ ಇವಾಗ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ ಇವಾಗ ನೋಡೋಣ ಇದ್ರೊಳಗೆ ಏನೇನ್ ಪ್ರಾಡಕ್ಟ್ಸ್ ಇದೆ, ಏನೇನ್ ಆಕ್ಸೆಸರೀಸ್ ಇದೆ, ಇವಾಗ ಅನ್ಬಾಕ್ಸ್ ಮಾಡೋಣ. ಇದು ಕ್ಯಾಮ್ರಾ, ಇದಕ್ಕೆ ಆಕ್ಸೆಸರೀಸ್ ಆಗಿ ಅಡಾಪ್ಟರ್ ಬರುತ್ತೆ. ಇವಾಗ ಒಂದ್ ಕ್ಯಾಮ್ರಾ ಒಂದ್ ಬಾಕ್ಸ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ಒಂದ್ ಕ್ಯಾಮ್ರಾ ಬರುತ್ತೆ, ಇದಕ್ಕೆ ವೈರ್ ಬರುತ್ತೆ, ಮತ್ತೆ ಒಂದು ಅಡಾಪ್ಟರ್ ಬರುತ್ತೆ. ಇದಕ್ಕೆ ಸಪೋರ್ಟ್ ಆಗಿ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಈ ಕ್ಯಾಪ್ ಬರುತ್ತೆ. ಇದಕ್ಕೆ ಏನೇನ್ ಆಕ್ಸೆಸರೀಸ್ ಬೇಕು ಅಂತಂದ್ರೆ ಒಂದ್ ಮೆಮೊರಿ ಕಾರ್ಡ್ 156GB ಮೆಮೊರಿ ಕಾರ್ಡು, ಮತ್ತೆ ಇದಕ್ಕೊಂದು ಎಲೆಕ್ಟ್ರಿಕಲ್ ಪವರ್ ಪಾಯಿಂಟ್ ಮಾಡ್ಕೋಬೇಕು. ಸೊ ಇವಾಗ ಬನ್ನಿ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ನಾವು ಚೆಕ್ ಮಾಡೋಣ. ಇವಾಗ ಕ್ಯಾಮ್ರಾನ ಹೆಂಗ್ ತಗೊಂಡ್ರೆ ನಿಮ್ಗೆ ಮೆಮೊರಿ ಕಾರ್ಡ್ ಹಾಕೋ ಆಪ್ಷನ್ ಇರುತ್ತೆ. ಇವಾಗ ನಾವು ಮೆಮೊರಿ ಕಾರ್ಡ್ ಹಾಕ್ತಾ ಇದ್ದೀವಿ ಇದಕ್ಕೆ. ಇವಾಗ ಮೆಮೊರಿ ಕಾರ್ಡ್ ಹಾಕಾಯ್ತು. ನೆಕ್ಸ್ಟ್ ಮತ್ತೆ ಈ ಕಡೆ ಟರ್ನ್ ಮಾಡಿದ್ರೆ ನಿಮಗೆ ಒಂದು USB ಕೇಬಲ್ ಪಿನ್ ಹಾಕೋ ತರ ಇರುತ್ತೆ, ಅದನ್ನ ಇವಾಗ ನಾನು ಹಾಕ್ತಾ ಇದ್ದೀನಿ. ಇವಾಗ ಇದ್ರದ್ದು ಇನ್ನೊಂದು ಸೈಡ್ ಅನ್ನ ಇದ್ರೊಳಗೆ ಹಾಕ್ತಿದೀವಿ, ಇದನ್ನ ಹಾಕ್ತಿದೀವಿ. ಇವಾಗ ಇದನ್ನ ಬಂದು ಒಂದು ಎಲೆಕ್ಟ್ರಿಕಲ್ ಪವರ್ ಪಾಯಿಂಟ್ ಮಾಡ್ಕೋಬೇಕು, ಅದಕ್ಕೆ ಪ್ಲಗ್ ಮಾಡ್ತೀವಿ. ನಮ್ದಿಂದ ಆಲ್ರೆಡಿ ಇರೋದ್ರಿಂದ ನಾವು ಅಲ್ಲಿಗೆ ಪ್ಲಗ್ ಮಾಡ್ತಾ ಇದೀವಿ. ಅಲ್ಲಿ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ರೆಡ್ ಲೈಟ್ ಬರುತ್ತೆ. ಮತ್ತೆ ಕ್ಯಾಮ್ರಾ ಸೈಡ್ ಅಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನ ಲಾಂಗ್ ಪ್ರೆಸ್ ಮಾಡ್ಬೇಕು. ಇವಾಗ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಈ ತರ ರೆಡ್ ಲೈಟ್ ಇಂದ ಬ್ಲೂ ಲೈಟ್ ಕನ್ವರ್ಟ್ ಆಗುತ್ತೆ. ಇವಾಗ ಮೊಬೈಲ್ ಇದು ಫುಲ್ ಕಾನ್ಫಿಗರೇಷನ್ ಆಗಿದೆ, ಮೊಬೈಲ್ ಅಲ್ಲಿ ಸೆಟ್ ಮಾಡ್ಕೋಬೇಕು ಇವಾಗ ಅಷ್ಟೇ. ಇದನ್ನ ಆನ್ಲೈನ್ ಅಲ್ಲಿ ಕಾನ್ಫಿಗರೇಷನ್ ಮಾಡ್ಬೇಕಂದ್ರೆ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಇಸ್ವಿನ್ ಆಪ್ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ ತಕ್ಷಣ ನಿಮ್ಗೆ ನಂದು ಇದು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಈ ತರ ತೋರಿಸ್ತಿದೆ. ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ಬೇಕಂದ್ರೆ ಆಡ್ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಬಂದಿರುತ್ತೆ, ಅಲ್ಲಿ ಹೋಗಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಮೇಲ್ ಮುಖಾಂತರ ಇಲ್ಲಾಂದ್ರೆ ನಂಬರ್ ಮುಖಾಂತರ ಲಾಗಿನ್ ಆಗ್ಬೋದು. ಜಸ್ಟ್ ಲಾಗಿನ್ ಮತ್ತೆ ಪಾಸ್ವರ್ಡ್ ಕೊಟ್ಟರೆ ಸಾಕು. ಅದಾದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಡ್ ಡಿವೈಸ್ ಅಂತ ಇರುತ್ತೆ, ಅಲ್ಲಿ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕ್ಯಾಮ್ರಾ, ವಿಡಿಯೋ ಡೋರ್ಸ್ ಮತ್ತೆ ಬೇರೆ ಬೇರೆ ತರ ಆಪ್ಷನ್ಸ್ ಇರುತ್ತೆ. ನಿಮ್ದು ಕ್ಯಾಮ್ರಾ ಆಗಿರೋದ್ರಿಂದ ಕ್ಯಾಮ್ರಾ ಪ್ರೆಸ್ ಮಾಡಿದ್ರೆ ಇಲ್ಲಿ QR ಕೋಡ್ ಸ್ಕ್ಯಾನ್ ಮಾಡೋದು ಕೇಳಿಸುತ್ತೆ. ನಿಮ್ ಕ್ಯಾಮ್ರಾ ಕೆಳಗಡೆ QR ಕೋಡ್ ಇರುತ್ತೆ, ಇಲ್ಲಾಂದ್ರೆ ನಿಮ್ ಬಾಕ್ಸ್ ಅಲ್ಲಿ ಇರುತ್ತೆ. ಅದಾದ ತಕ್ಷಣ ನಿಮ್ಗೆ ಈ ತರ ಬರುತ್ತೆ, ಆಡ್ ಅಂತ ಕೊಡ್ಬೇಕು. ಅದ್ ಆಡ್ ಆದ ತಕ್ಷಣ ಇಲ್ಲಿ ನೋಡಿ ಬರ್ತಾ ಇದೆ. ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಅಂತ ಬರುತ್ತೆ, ಅಲ್ಲಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬಹುದು. ಮತ್ತೆ ಅದನ್ನ ಎಂಟರ್ ಮಾಡಿ. ಆದ್ಮೇಲೆ ಇದನ್ನ ತೋರಿಸುತ್ತೆ, ಇದು ಲಿವಿಂಗ್ ರೂಮ್, ಬೆಡ್ರೂಮ್, ಕಿಚನ್ ಅಂತ. ನಾನು ಲಿವಿಂಗ್ ರೂಮ್ ಆಗಿರೋದ್ರಿಂದ ಲಿವಿಂಗ್ ರೂಮ್ ಅಂತ ಕೊಟ್ಕೋತಾ ಇದ್ದೀನಿ. ಇದಾದ ತಕ್ಷಣ ನಿಮ್ದು ಡಿವೈಸ್ ಆಡ್ ಆಗುತ್ತೆ. ಇಲ್ಲಿ ಬೇಕಾದ್ರೆ ನೀವು ನೋಡ್ಕೋಬಹುದು. ಇಲ್ಲಿ ಸ್ನ್ಯಾಪ್ ಶಾಟ್ ಅಂತ ಇರುತ್ತೆ, ಅಂದ್ರೆ ಜಸ್ಟ್ ಸ್ಕ್ರೀನ್ ಶಾಟ್ ತಗೊಳ್ಳೋದು. ರೆಕಾರ್ಡ್ ಅಂತ ಇರುತ್ತೆ, ರೆಕಾರ್ಡ್ ಆಪ್ಷನ್ ಆಗುತ್ತೆ. ಇಲ್ಲಿ ನಿಮ್ಗೆ ಟಾಕ್ ಅನ್ನೋ ಆಪ್ಷನ್ ಇರುತ್ತೆ. ಇವಾಗ ನಿಮ್ ಫೋನಲ್ಲಿ ಮಾತಾಡಿರೋದು ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ, ಕ್ಯಾಮ್ರಾದಲ್ಲಿ ಮಾತಾಡಿದ ಫೋನಲ್ಲಿ ಕೇಳಿಸುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಡೆಫಿನೇಷನ್ ಅಂತ ಬರುತ್ತೆ. ನಿಮ್ಗೆ ಅದು ಪ್ರಿಂಟ್ ಯಾವ ತರ ಬರ್ಬೇಕಂತಂದ್ರೆ ಫುಲ್ HD ಆಗಿರ್ಬೇಕಾ, ಇಲ್ಲ ಸ್ಟ್ಯಾಂಡರ್ಡ್ ಆಗಿರ್ಬೇಕಾ, ಇಲ್ಲ ಹೈ ಡೆಫ್ ಆಗಿರ್ಬೇಕಾ ಅಂತ ಇಲ್ಲಿ ನಿಮ್ಗೆ ಆಪ್ಷನ್ ಇದೆ. ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಟ್ ಮಾಡ್ಕೋಬಹುದು. ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಡೌಟ್ ಬಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ. ಇದೇ ತರ ನಿಮ್ಗೆ ವಿಡಿಯೋಸ್ ಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ.